ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ನಾನು ಈ ಮುಂದೆ ಬರುವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳ ಬಗ್ಗೆ ಈ ಜನವರಿಯಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಪ್ರಾರಂಭ ಮಾಡ್ತೀನಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಮೊದಲನೇ ಕ್ವಶನ್. ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ರೈಲು ಸೇವೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಕರ್ನಾಟಕ, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಬಂದು ಹರಿಯಾಣ. ಈ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ರೈಲ್ವೆ ನಿಲ್ದಾಣಗಳ ನಡುವೆ ಸಂಚರಿಸುತ್ತೆ. ಸುಮಾರು 89 ಕಿಲೋಮೀಟರ್ ದೂರ ಕ್ರಮಿಸುತ್ತೆ. ಇದನ್ನು ಜುಲೈ 17, 2026ರಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆ ಮಾಡಿದ್ದಾರೆ. ಯಾವುದು? ಗ್ರೀನ್ ಹೈಡ್ರೋಜನ್ ರೈಲು ಸೇವೆ. 2026ರ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ? ಆಪ್ಷನ್ ಎ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಭಾರತ. 2026ರ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸ್ತಾ ಇದೆ. ಇದನ್ನು ಈ ವರ್ಷ ಭಾರತ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇದನ್ನು ಮುನ್ನಡೆಸ್ತಾ ಇದೆ. ಈ ಬ್ರಿಕ್ಸ್ ಎಂಬುದು ಹೇಳೋದಾದರೆ ನಾವು ಇದು ಉದಯೋನ್ಮುಖ ಆರ್ಥಿಕತೆಗಳನ್ನು ಹೊಂದಿರುವ ದೇಶಗಳ ಒಂದು ಅಂತರ್ವೇದಿಕೆ ಅಂತ ಹೇಳ್ಬೋದು. ಇದು ಒಟ್ಟು 10 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದು ಸ್ಥಾಪನೆಯಾದಾಗ ಕೇವಲ 5 ರಾಷ್ಟ್ರಗಳು ಮಾತ್ರ ಇದ್ದವು. ಅವು ಯಾವಂದರೆ ಬ್ರೆಜಿಲ್ಲು, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇದಕ್ಕೆ 2024ರಲ್ಲಿ ಮತ್ತೆ 5 ರಾಷ್ಟ್ರಗಳ ಸೇರ್ಪಡೆಗೊಳ್ಳುತ್ತೆ. ಅವು ಯಾವಂದರೆ ಈಜಿಪ್ಟು, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAE. ಗೊತ್ತಿರಲಿ, ಇವಾಗ ಬ್ರಿಕ್ಸ್ ಒಟ್ಟು 10 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಹೊಸ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ವಿಶ್ವ ಆರೋಗ್ಯ ಸಂಸ್ಥೆಯ ಹೊಸ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಆಪ್ಷನ್ ಎ ಟೆಡ್ರೋಸ್ ಅಧಾನಮ್, ಸೌಮ್ಯ ಸ್ವಾಮಿನಾಥನ್, ಮಾರ್ಗರೆಟ್ ಚಾನ್, ಲೀ ಚಾಂಗ್ ವೋಕ್. ಇದಕ್ಕೆ ಸರಿಯಾದ ಉತ್ತರ ಟೆಡ್ರೋಸ್ ಅಧಾನಮ್. ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಹೇಳೋದಾದರೆ ನೋಡಿ, ಇದು ಯುನೈಟೆಡ್ ನೇಷನ್ಸ್ನ ಒಂದು ವಿಶೇಷ ಅಂಗಸಂಸ್ಥೆಯಾಗಿದೆ. ಇದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮಾಡುತ್ತೆ ಮತ್ತು ಅದರ ಸುಧಾರಣೆ ಜವಾಬ್ದಾರಿಯನ್ನು ಕೂಡ ಇದು ಹೊಂದಿದೆ. ಇದು ಸ್ಥಾಪನೆಯಾಗಿದ್ದು ಏಪ್ರಿಲ್ 7, 1948. ನಾವು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತ ಕೂಡ ಆಚರಣೆ ಮಾಡ್ತೇವೆ. ಇದರ ಕೇಂದ್ರ ಕಚೇರಿ ಜಿನಿವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಗೊತ್ತಿರಲಿ. ಭಾರತ ಯಾವ ನಗರವು ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ? ಭಾರತದ ಯಾವ ನಗರವು ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ? ಬೆಂಗಳೂರು, ಇಂದೋರ್, ಸೂರತ್, ಪುಣೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇಂದೋರ್. ಈ ಕೇಂದ್ರ ಸರ್ಕಾರ ನೀಡುವ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಯಾವುದು? ಇಂದೋರ್. ಇನ್ನೊಂದು ಗೊತ್ತಿರಲಿ ನಿಮಗೆ, IMD ಬಿಡುಗಡೆ ಮಾಡುವ ಜಾಗತಿಕ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜುರಿಚ್ ನಗರ ಅಗ್ರಸ್ಥಾನದಲ್ಲಿದೆ. ಯಾವುದು? IMD ಬಿಡುಗಡೆ ಮಾಡೋದು. ಭಾರತದಲ್ಲಿ ಯಾವುದು? ಇಂದೋರ್. IMD ಬಿಡುಗಡೆ ಮಾಡಿದ್ದು ಅಂದರೆ IMD ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್. ಅದನ್ನು ವಿಶ್ವದಲ್ಲಿ ಪ್ರಕಟಣೆ ಮಾಡ್ತಾರೆ. ಅದರಲ್ಲಿ ಯಾವುದು? ಜುರಿಚ್ ನಗರ. ಅದು ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಗೊತ್ತಿರಲಿ. 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ನೊವಾಕ್ ಜೊಕೋವಿಕ್, ಕಾರ್ಲೋಸ್ ಅಲ್ಕರಾಜ್, ಯಾನಿಕ್ ಸಿನ್ನರ್, ರಾಫೆಲ್ ನಡಾಲ್. ಇದಕ್ಕೆ ಸರಿಯಾದ ಉತ್ತರ ಬಂದು ಯಾವುದು? ಕಾರ್ಲೋಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದವರು. ನೊವಾಕ್ ಜಾಕೋವಿಕ್ರನ್ನ ಸೋಲಿಸಿ ಅಲ್ಕರಾಜ್ ಅವರು ಪ್ರಪ್ರಥಮ ಬಾರಿಗೆ ಮೊದಲನೇದಾಗಿ
ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು. ಯಾರು? ಕಾರ್ಲೋಸ್ ಅಲ್ಕರಾಜ್. ಆಪರೇಷನ್ ಅಮೃತ್ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಕೇರಳ, ತಮಿಳುನಾಡು, ಕರ್ನಾಟಕ, ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಇದರ ಪ್ರಮುಖ ಉದ್ದೇಶ ಏನಂದರೆ ಆಪರೇಷನ್ ಅಮೃತ್ನ ಪ್ರಮುಖ ಉದ್ದೇಶ ಏನಂದರೆ ಈ ಆಂಟಿಬಯೋಟಿಕ್ಗಳ ಬಳಕೆಯನ್ನು ಕಡಿಮೆ ಮಾಡೋದು ಮತ್ತು ಸೂಕ್ಷ್ಮಾಣುಜೀವಿಗಳ ನಿರೋಧಕತೆಯನ್ನು ಕಡಿಮೆ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಯಾವುದರದು? ಆಪರೇಷನ್ ಅಮೃತ್. ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನವನ ಎಲ್ಲಿದೆ? ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನವನ ಎಲ್ಲಿದೆ? ಬಾದ್ಲಾ ಗುಜರಾತ್, ಕರ್ನೂಲ್ ಆಂಧ್ರ ಪ್ರದೇಶ, ಪಾವಗಡ ಕರ್ನಾಟಕ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಇದು ಗುಜರಾತ್ನ ಜಿಲ್ಲೆಯ ಖಾವ್ಡಾ ಪ್ರದೇಶದಲ್ಲಿ ಬೃಹತ್ ಸೌರಶಕ್ತಿ ಘಟಕವನ್ನು ಇವಾಗ ಇತ್ತೀಚೆಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನವನ ಎಲ್ಲಿ ಅಂತ ಕೇಳಿದಾಗ ಗುಜರಾತ್. ಕೇಂದ್ರ ಬಜೆಟ್ 2026-27 ಯಾರು ಮಂಡಿಸಿದರು? ನಿರ್ಮಲಾ ಸೀತಾರಾಮನ್, ಪಿ ಚಿದಂಬರಂ, ಅರುಣ್ ಜೇಟ್ಲಿ, ನರೇಂದ್ರ ಮೋದಿ. ಇದನ್ನು ಯಾರು ಪ್ರಸ್ತುತ ಹಣಕಾಸು ಮಂತ್ರಿಯಾಗಿರ್ತಾರೆ ಅವರೇ ಮಂಡಿಸ್ತಾರೆ. ಅಂದರೆ ನಿರ್ಮಲಾ ಸೀತಾರಾಮನ್. ಪಿ ಚಿದಂಬರಂ ಇವರು ಕೂಡ ಹಣಕಾಸು ಮಂತ್ರಿಯಾಗಿದ್ದರು. ಅರುಣ್ ಜೇಟ್ಲಿ ಇವರು ಕೂಡ ಹಣಕಾಸು ಮಂತ್ರಿಯಾಗಿದ್ದರು. ಅಂದರೆ ಇವರ ಅವಧಿಯಲ್ಲೇ ಯಾವುದೋ GST ಬಂತು. ಈ GSTಯಲ್ಲಿ ಪ್ರಮುಖ ಪಾತ್ರ ತುಂಬ ಇದೆ ಇವ್ರದ್ದು. ಯಾವುದು? ಅರುಣ್ ಜೇಟ್ಲಿ ಅವ್ರದ್ದು. ನರೇಂದ್ರ ಮೋದಿ ಅವರು ಗೊತ್ತು, ಪ್ರಸ್ತುತ ಭಾರತ ಪ್ರಧಾನಮಂತ್ರಿಯಾಗಿರ್ತಾರೆ. ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರು ಯಾರು? ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರು ಯಾರು? ಎ ದಿನೇಶ್ ಕುಮಾರ್ ತ್ರಿಪಾಠಿ ಇದೆ, ಹರಿಕುಮಾರ್, ಕರಂಬೀರ್ ಸಿಂಗ್, ಸುನಿಲ್ ಲಂಬಾ. ಇದಕ್ಕೆ ಸರಿಯಾದ ಉತ್ತರ ಯಾರು? ದಿನೇಶ್ ಕುಮಾರ್ ತ್ರಿಪಾಠಿ. ಅಂದರೆ ಜನವರಿಯಲ್ಲಿ ಇವರಿದ್ದರು. ಯಾರು? ದಿನೇಶ್ ಕುಮಾರ್ ತ್ರಿಪಾಠಿ ಅವರು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಇವರೇ ಇದ್ದರು. ಇವಾಗ ಪ್ರಸ್ತುತವಾಗಿ ಯಾರಂತ ಕೇಳಿದಾಗ ಕೃಷ್ಣ ಸ್ವಾಮಿನಾಥನ್ರವರು. ದಿನೇಶ್ ಕುಮಾರ್ ತ್ರಿಪಾಠಿ ಬರಲ್ಲ. ಇವಾಗ ಪ್ರಸ್ತುತ ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರು ಅಂತ ಕೇಳಿದಾಗ ಕೃಷ್ಣ ಸ್ವಾಮಿನಾಥನ್ರವರು ಮೇ 31 ಅಧಿಕಾರ ವಹಿಸ್ಕೊಳ್ತಾರೆ. ಇವರು ಮುಂಚೆ ಇದ್ದರು. ಯಾರು? ದಿನೇಶ್ ಕುಮಾರ್ ತ್ರಿಪಾಠಿ. ಇವಾಗ ಪ್ರಸ್ತುತ ಅಂತ ಕೇಳಿದಾಗ ಕೃಷ್ಣ ಸ್ವಾಮಿನಾಥನ್ರವರು. ಸೊ ಇನ್ನೊಂದು ಗೊತ್ತಿರಲಿ, ಭಾರತೀಯ ನೌಕಾಪಡೆ ದಿನವನ್ನು ನಾವು ಡಿಸೆಂಬರ್ 4 ಆಚರಣೆ ಮಾಡ್ತೇವೆ. ಭಾರತೀಯ ಭೂಸೇನಾ ದಿನವನ್ನು ಯಾವಾಗ? ಜನವರಿ 15ಕ್ಕೆ ಭೂಸೇನಾ ದಿನವನ್ನು ಆಚರಣೆ ಮಾಡ್ತೇವೆ. ಮತ್ತು ಅಕ್ಟೋಬರ್ 8ಕ್ಕೆ ವಾಯುಸೇನಾ ದಿನವನ್ನು ಆಚರಣೆ ಮಾಡ್ತೇವೆ. ಗೊತ್ತಿರಲಿ. ಈ ಭೂಪಡೆ, ನೌಕಾಪಡೆ, ವಾಯುಪಡೆ ಈ ಮುಖ್ಯಸ್ಥರು ಯಾರಿದ್ದಾರೆ ಅವನು ಕೂಡ ಎಲ್ಲ ತಿಳ್ಕೊಳ್ಳಿ. ಕ್ರೀಡಾ ಸಚಿವಾಲಯದ ಹೊಸ ಕಾರ್ಯಕ್ರಮ ಯಾವುದು? ಖೇಲೋ ಇಂಡಿಯಾ ಮಿಷನ್, ಫಿಟ್ ಇಂಡಿಯಾ, ಯುವ ಕ್ರೀಡಾ, ಸ್ಪೋರ್ಟ್ ಫಾರ್ ಆಲ್. ಇದಕ್ಕೆ ಸರಿಯಾದ ಉತ್ತರ ಖೇಲೋ ಇಂಡಿಯಾ ಮಿಷನ್. ಈ ಖೇಲೋ ಇಂಡಿಯಾದ ಪ್ರಮುಖ ಉದ್ದೇಶ ಏನೆಂದರೆ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಈ ತಳಮಟ್ಟದಲ್ಲಿ ಯಾರಿರ್ತಾರೆ ಕ್ರೀಡಾಪಟುಗಳನ್ನು ಗುರುತಿಸಿ ಬೆಳೆಸುತ್ತಾರೆ. ಅದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಇತ್ತೀಚೆಗೆ ಮಾಡಿದ್ದಾರೆ. ಅದು ಖೇಲೋ ಇಂಡಿಯಾ ಮಿಷನ್. ಇತ್ತೀಚೆಗೆ ಯಾವ ದೇಶವು ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡಿದೆ? ಇದು ಕೇಳುವಂಥ ಕ್ವಶನ್. ಇತ್ತೀಚೆಗೆ ಯಾವ ದೇಶವು ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡಿದೆ? ನೇಪಾಳ, ಕಜಕಿಸ್ತಾನ, ಚೀನಾ, ಭೂತಾನ್. ಸರಿಯಾದ ಉತ್ತರ ಕಜಕಿಸ್ತಾನ್. ಇದು ಇತ್ತೀಚೆಗೆ ಮಾರ್ಚ್ 18, 2026 ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡಿದೆ. ಭಾರತದ ಯಾವ ರಾಜ್ಯವು ಡಿಜಿಟಲ್ ರಾಜ್ಯ ಎಂದು ಗುರುತಿಸಲ್ಪಟ್ಟಿದೆ? ಭಾರತದ ಯಾವ ರಾಜ್ಯವು ಡಿಜಿಟಲ್ ರಾಜ್ಯವೆಂದು ಗುರುತಿಸಲ್ಪಟ್ಟಿದೆ? ಕರ್ನಾಟಕ, ಕೇರಳ, ತೆಲಂಗಾಣ, ಗೋವಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಕೇರಳ. ಈ ಕೇರಳ ರಾಜ್ಯ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ರಾಜ್ಯವೆಂದು ಘೋಷಣೆಯಾಗಿದೆ. ಅದಕ್ಕೆ ಭಾರತದ ಯಾವ ರಾಜ್ಯವು ಡಿಜಿಟಲ್ ರಾಜ್ಯ ಎಂದು ಗುರುತಿಸಲ್ಪಟ್ಟಿದೆ ಅಂತ ಕೇಳಿದಾಗ ಸರಿಯಾದ ಉತ್ತರ ಕೇರಳ. 2026 ವಿಶ್ವ ಆರ್ಥಿಕ ವೇದಿಕೆ ಎಲ್ಲಿ ನಡೆಯಿತು?
2026 ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ನಡೆಯಿತು. ದಾವೋಸ್, ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್. ಸರಿಯಾದ ಉತ್ತರ ಬಂದು ದಾವೋಸ್. 2026 ವಿಶ್ವ ಆರ್ಥಿಕ ವೇದಿಕೆ ದಾವೋಸ್ನಲ್ಲಿ ನಡೆಯುತ್ತೆ. WEF ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಇದು ಒಂದು ಭಿನ್ನವಾದ ಜಗತ್ತಿಗಾಗಿ ಸಹಕಾರ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ವಿಶ್ವ ಆರ್ಥಿಕ ವೇದಿಕೆ ಸಮ್ಮೇಳನ ನಡೆಯುತ್ತೆ. ಇದರ ಪ್ರಧಾನ ಕಚೇರಿ ಬಂದು ಜಿನಿವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಗೊತ್ತಿರಲಿ. ಭಾರತದ ಅತಿ ಉದ್ದದ ಸೇತುವೆ ಯಾವುದು? ಇದು ಕೇಳೋ ಚಾನ್ಸಸ್ ಇದೆ, ತುಂಬ ಕೇಳೋ ಚಾನ್ಸಸ್ ಇದೆ. ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದು? ಅಟಲ್ ಸೇತು, ಬಾಂದ್ರಾ ವರ್ಲಿ, ಪಂಬನ್ ಸೇತುವೆ, ಇಂದಿರಾ ಗಾಂಧಿ ಸೇತುವೆ. ಇದಕ್ಕೆ ಸರಿಯಾದ ಉತ್ತರ ಅಟಲ್ ಸೇತು. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಸೇವರಿ ನವಸೇವಾ ಅಟಲ್ ಸೇತು ಅಂತಲೂ ಕರೀತಾರೆ. ಇದು ಸುಮಾರು 21.8 ಕಿಲೋಮೀಟರ್ ಉದ್ದ ಇದೆ. ಅದರಲ್ಲಿ 16.5 ಕಿಲೋಮೀಟರ್ ಅಂದರೆ 16.5 ಕಿಲೋಮೀಟರ್ ಭಾಗ ಸಮುದ್ರದ ಮೇಲೆ ಇದೆ. ಇದು ಯಾವುದು? ಅಟಲ್ ಸೇತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎಷ್ಟನೇ ಹಂತದಲ್ಲಿದೆ? ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎಷ್ಟನೇ ಹಂತದಲ್ಲಿದೆ? 2, 3, 4, 5. 2.0 ಅಂದರೆ 2ನೇ ಹಂತದಲ್ಲಿದೆ. PMUY 2.0 ಅಂತ ಕರೀತಾರೆ ಇದನ್ನು. ಇದರ ಪ್ರಮುಖ ಉದ್ದೇಶ ಈ ಮೊದಲ ಹಂತದಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಅರ್ಹ ಕುಟುಂಬಗಳಿಗೆ, ವಲಸೆ ಕಾರ್ಮಿಕರಿಗೆ ಉಚಿತ LPG ಸಂಪರ್ಕವನ್ನು ಒದಗಿಸುವ ಮುಖ್ಯ ಗುರಿಯಾಗಿದೆ ಇದರದ್ದು. ಅದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ರಾಜೀವ್ ಕುಮಾರ್, ಅರುಣ್ ಗೋಯಲ್, ಸುಶೀಲ್ ಚಂದ್ರ, PD ವಘೇಲಾ. ಸರಿಯಾದ ಉತ್ತರ PD ವಘೇಲಾ. ಇಲ್ಲಿ ನಿಮಗೆ ಗೊತ್ತಿರಲಿ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದಾಗ ನೀವು ಹಾಕಬೇಕು ಯಾರು? ರಾಜೀವ್ ಕುಮಾರ್. ಇವರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ. ಅಂದರೆ ಚುನಾವಣಾ ಆಯುಕ್ತರಲ್ಲಿ ಟೋಟಲ್ 3 ಜನ ಇರ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ, ಇನ್ನೂ 2 ಸದಸ್ಯರಾಗಿರ್ತಾರೆ. ಅದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್, ಇನ್ನೂ 2 PD ವಘೇಲಾ ಮತ್ತು ಇನ್ನೊಬ್ಬರು ಯಾರು? ಜ್ಞಾನೇಶ್ ಕುಮಾರ್ ಅಂತ ಬರೀತಾರೆ. ಅಂದರೆ ಇಲ್ಲೇನು ಕೇಳಿದ್ದಾರೆ? ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? PD ವಘೇಲಾ. ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ ಸದಸ್ಯರಾದ ಹೊಸ ದೇಶ ಯಾವುದು? ಪನಾಮಾ, ಮಾಲಿ, ಚಾಡ್, ನೈಜೀರಿಯಾ. ಇದಕ್ಕೆ ಸರಿಯಾದ ಉತ್ತರ ಪನಾಮಾ. ಇದು ಜಗತ್ತಿಗೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟ ಸದಸ್ಯರಾದ ಹೊಸ ದೇಶ ಪನಾಮಾ. ಇದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟದ 102ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. 102ನೇ ಸದಸ್ಯ ರಾಷ್ಟ್ರವಾಗಿ. ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಲಾಂಟ್ ಎಲ್ಲಿದೆ? ಗುಜರಾತ್, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಗುಜರಾತ್. ಇದು ಇವಾಗ ಗುಜರಾತ್ನ ಧೋಲೆರಾದಲ್ಲಿದೆ. ಇದನ್ನು ವಿಶೇಷ ಹೂಡಿಕೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾವುದು? ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಲಾಂಟ್. ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು? ಕರ್ನಾಟಕದಲ್ಲಿ ಕೇಳಿದ್ದಾರೆ. ಕರ್ನಾಟಕದಲ್ಲಿ ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕದವರು ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಸುಜಾತಾ ಮನೋಹರ್, ಲೀಲಾ ಸೇಠ್, ಫಾತಿಮಾ ಬೀಬಿ, ರಂಜನಾ ದೇಸಾಯಿ. ಸರಿಯಾದ ಉತ್ತರ ಸುಜಾತಾ ಮನೋಹರ್. ಇವರು ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ, ಕರ್ನಾಟಕದವರು. ಲೀಲಾ ಸೇಠ್ ಗೊತ್ತಿರಲಿ ನಿಮಗೆ. ಲೀಲಾ ಸೇಠ್ ಯಾರು? ಇವರು ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ. ಯಾರು? ಲೀಲಾ ಸೇಠ್. ಮತ್ತು ಫಾತಿಮಾ ಬಿಬಿ, ಇವ್ರ ಬಗ್ಗೆನೂ ಗೊತ್ತಿರಲಿ. ಇವರು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ.
ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ. ಇವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ. ಇವರು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ. ಯಾರು? ಸುಜಾತ ಮನೋಹರ್. ಗೊತ್ತಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಶ್ವ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೇನು? ವಿಶ್ವ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೇನು? 40, 42, 45, 50. ಅಂದರೆ 42ನೇ ಸ್ಥಾನದಲ್ಲಿದೆ. ಇದನ್ನು ಅಮೇರಿಕಾದ ಚೇಂಬರ್ಸ್ ಆಫ್ ಕಾಮರ್ಸ್ ಬಿಡುಗಡೆ ಮಾಡುತ್ತೆ. 2026ರ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಎಲ್ಲಿ ನಡೆಯಿತು? 2026ರ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಹರಿಯಾಣ, ತಮಿಳುನಾಡು, ಗುಜರಾತ್. ಸರಿಯಾದ ಉತ್ತರ ಹರಿಯಾಣ. ಪ್ರಪಂಚದ ಅತ್ಯಂತ ದುಬಾರಿ ನಗರ ಯಾವುದು? ಪ್ರಪಂಚದ ಅತ್ಯಂತ ದುಬಾರಿ ನಗರ ಯಾವುದು? ಸಿಂಗಾಪುರ್. ಇದು 4ನೇ ಬಾರಿ ಕೂಡ ಅತ್ಯಂತ ದುಬಾರಿ ನಗರವಾಗಿ ಹೊರಹೊಮ್ಮಿದೆ. ಭಾರತದ ಮೊದಲ ಸ್ಪೇಸ್ ಸ್ಟೇಷನ್ ಯೋಜನೆ ಹೆಸರೇನು? ಭಾರತದ ಮೊದಲ ಸ್ಪೇಸ್ ಸ್ಟೇಷನ್ನ ಹೆಸರೇನು? ಗಗನಯಾನ, ಭಾರತೀಯ ಅಂತರಿಕ್ಷ ಸ್ಟೇಷನ್, ಚಂದ್ರಯಾನ, ಸೂರ್ಯಯಾನ. ಸರಿಯಾದ ಉತ್ತರ ಭಾರತೀಯ ಅಂತರಿಕ್ಷ ಸ್ಟೇಷನ್. ಇದು ಇಸ್ರೋ ನಿರ್ಮಿಸುತ್ತಿರುವ ಭಾರತದ ಸ್ವದೇಶಿ ಹಾಗೂ ಶಾಶ್ವತ ಬಾಹ್ಯಾಕಾಶ ನಿಲ್ದಾಣವಾಗ್ತಾ ಇದೆ ಇವಾಗ. ಯಾವುದು? ಭಾರತೀಯ ಅಂತರಿಕ್ಷ ಸ್ಟೇಷನ್. ಗೊತ್ತಿರಲಿ, ಇಂಪಾರ್ಟೆಂಟ್. ನ್ಯಾಟೋ ವಿಸ್ತರಣೆಯ ಹೊಸ ಸದಸ್ಯ ದೇಶ ಯಾವುದು? ನ್ಯಾಟೋ ವಿಸ್ತರಣೆಯ ಹೊಸ ಸದಸ್ಯ ದೇಶ ಸ್ವೀಡನ್, ಫಿನ್ಲ್ಯಾಂಡ್, ಉಕ್ರೇನ್, ಪೋಲೆಂಡ್. ಸರಿಯಾದ ಉತ್ತರ ಬಂದು ಸ್ವೀಡನ್. ನಿಮಗೆ ಗೊತ್ತಿರಲಿ, ಇದು ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಯಾವುದು? ಸ್ವೀಡನ್. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಸ್ಥಾಪನೆಯಾಗಿದ್ದು 1949 ಏಪ್ರಿಲ್ 4ರಂದು ಸ್ಥಾಪನೆಯಾಗುತ್ತೆ. ಇದರ ಪ್ರಧಾನ ಕಚೇರಿ ಬಂದು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ಇದು ಒಂದು ಅಂತಾರಾಷ್ಟ್ರೀಯ ಮಿಲಿಟರಿ ಮೈತ್ರಿಕೂಟವಾಗಿದೆ. ಯಾವುದು? ನ್ಯಾಟೋ. ಇಷ್ಟು ಗೊತ್ತಿದೆ ಸಾಕು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಹೊಸ ಅಧ್ಯಕ್ಷರು ಯಾರು? ಅಂದರೆ ಇತ್ತೀಚೆಗೆ ನೂತನವಾಗಿ ಯಾರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? UG ಯುವಸಾವ, CS ಶೆಟ್ಟಿ, ರಜನೀಶ್ ಕುಮಾರ್, ಅರುಂಧತಿ ಭಟ್ಟಾಚಾರ್ಯ. ಸರಿಯಾದ ಉತ್ತರ CS ಶೆಟ್ಟಿ. ಇವರ ಫುಲ್ ನೇಮ್ ಏನಂದರೆ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅಂತ. ಇವರು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಯಾರು? ಅಜಯ್ ಬಂಗಾ. ಆಪ್ಷನ್ ನೋಡಿ: ಅಜಯ್ ಬಂಗಾ, ಡೇವಿಡ್ ಮಾಲ್ಪಾಸ್, ಜಿಮ್ ಯೋಂಗ್ ಕಿಮ್, ಕ್ರಿಸ್ಟಲಿನಾ ಜಾರ್ಜಿವಾ. ಸರಿಯಾದ ಉತ್ತರ ಅಜಯ್ ಬಾಂಗಾ. ಇದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದೆ. ಇದು ಸ್ಥಾಪನೆಯಾಗಿದ್ದು 1944. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಇದು ಒಟ್ಟು 189 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇಷ್ಟು ಗೊತ್ತಿರಲಿ. ಭಾರತದ ಮೊದಲ ಬುಲೆಟ್ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ? ಭಾರತದ ಮೊದಲ ಬುಲೆಟ್ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ? ಅಹಮದಾಬಾದ್ ಮುಂಬೈ, ದೆಹಲಿ ಮುಂಬೈ, ಬೆಂಗಳೂರು ಚೆನ್ನೈ, ಹೈದರಾಬಾದ್ ಬೆಂಗಳೂರು. ಸರಿಯಾದ ಉತ್ತರ ಅಹಮದಾಬಾದ್ ಮುಂಬೈ. ಈ ಕಾರಿಡಾರ್ ಒಟ್ಟು ಟೋಟಲ್ 508 ಕಿಲೋಮೀಟರ್ ಉದ್ದ ಇದೆ. ಇದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನು ಸಂಪರ್ಕಿಸುತ್ತೆ. ಯಾವುದು? ಬುಲೆಟ್ ರೈಲ್ ಮಾರ್ಗ. 2026ರ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯಲಿದೆ? 2026ರ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯಲಿದೆ? ಗ್ಲಾಸ್ಗೋ, ಬರ್ಮಿಂಗ್ಹ್ಯಾಮ್, ಗೋಲ್ಡ್ ಕೋಸ್ಟ್, ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗ್ಲಾಸ್ಗೋ. ಇದು 2026 ಜುಲೈ 23ರಿಂದ ಆಗಸ್ಟ್ 2ರವರೆಗೆ
ನಡೆಯುತ್ತೆ. ಯಾವುದು 2026 ಕಾಮನ್ವೆಲ್ತ್ ಗೇಮ್ಸ್ಗಳು. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ? ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವುದು ಮಧ್ಯಪ್ರದೇಶ. ಒಟ್ಟು 7,70,773 ಚದರ ಕಿಲೋಮೀಟರ್ ಹೊಂದಿದೆ. ಯಾವುದು? ಮಧ್ಯಪ್ರದೇಶ್. ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿ ಯಾರು? ವಿನಯ್ ಕ್ವಾತ್ರಾ, ಹರ್ಷವರ್ಧನ್ ಶೃಂಗ್ಲಾ, ವಿಕ್ರಮ್ ಮಿಸ್ರಿ, ಎಸ್ ಜೈಶಂಕರ್. ಸರಿಯಾದ ಉತ್ತರ ವಿಕ್ರಮ್ ಮಿಸ್ರಿ. ಇವರು ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು 100% ಕೇಳ್ತಾರೆ. 2026 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾವ ದೇಶದ ನಾಯಕರು ಭಾಗವಹಿಸಿದ್ದರು? ಯಾರು ಭಾಗವಹಿಸಿದ್ದರು? ಯುರೋಪಿಯನ್ ಒಕ್ಕೂಟದ ಜಂಟಿ ನಾಯಕರಾದ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಭಾಗವಹಿಸಿದ್ದರು. 2 ಹೆಸರು ನೆನಪಿರಲಿ. ಯಾರು? ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಆಂಟೋನಿಯೋ ಕೋಸ್ಟಾ. ಇಷ್ಟು ನೆನಪಿದ್ರೆ ಸಾಕು. ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ವಿಜ್ಞಾನಿ ಮತ್ತು ಇಸ್ರೋದ ಮಾಜಿ ಮುಖ್ಯಸ್ಥರು ಯಾರು? ಕೆ ಶಿವನ್, ಡಾಕ್ಟರ್ ಕಸ್ತೂರಿ ರಂಗನ್, MGK ಮೆನನ್, AS ಕಿರಣ್ ಕುಮಾರ್. ಸರಿಯಾದ ಉತ್ತರ ಯಾವುದು? ಡಾಕ್ಟರ್ ಕಸ್ತೂರಿ ರಂಗನ್. ಇವರು ಸುಮಾರು 9 ವರ್ಷಗಳ ಕಾಲ ಇಸ್ರೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಯಾರು? ಡಾಕ್ಟರ್ ಕಸ್ತೂರಿ ರಂಗನ್. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಭಾರತದ ರಕ್ಷಣಾ ಸಚಿವಾಲಯದ ಹೊಸ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಭಾರತದ ರಕ್ಷಣಾ ಸಚಿವಾಲಯದ ಹೊಸ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಯಾರು? ಗಿರಿಧರ್ ಅರಮನೆ, ಅಜಯ್ ಕುಮಾರ್, ರಾಮನ್ ಪ್ರಕಾಶ್ ಮಿಶ್ರಾ, ವಿಜಯ್ ಗೋಖಲೆ. ಸರಿಯಾದ ಉತ್ತರ ಯಾವುದು? ರಾಮನ್ ಕುಮಾರ್ ಮಿಶ್ರಾ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ಯಾರು ಪ್ರಸ್ತುತ ಯಾರಿದ್ದಾರೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ಯಾರು? ನ್ಯಾಯಮೂರ್ತಿ UG ಇವಾಸಾವಾ, ನವಾಫ್ ಸಲಾಮ್, ಜಾನ್ ಡೊನೆಗು. ಮೇಲೆ ಯಾರೂ ಅಲ್ಲ. ಸರಿಯಾದ ಉತ್ತರ ನ್ಯಾಯಮೂರ್ತಿ UG ಇವಾಸಾವಾ. ICJ ಅಂದರೆ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದನ್ನು ವಿಶ್ವ ನ್ಯಾಯಾಲಯ ಅಂತ ಕರೀತಾರೆ. ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. ಇದು 1945ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ನೇಹಿತರ, ಇವತ್ತಿನ ಸೆಷನ್ನಲ್ಲಿ ಇಷ್ಟು ಮಾಡಿದ್ದೀನಿ. ನಾನು ಮುಂದಿನ ಭಾಗದಲ್ಲಿ ಎಲ್ಲ ಹೇಳ್ತಾ ಹೋಗ್ತೇನೆ. ಜನವರಿಯಿಂದ ಜುಲೈವರೆಗೂ ಏನೇನು ಕರೆಂಟ್ ಅಫೇರ್ಸ್ ಇದೆ ಎಲ್ಲವನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ, ಮತ್ತು ಚೆನ್ನಾಗಿದೆ ಅಂತಲೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ರಿಗೂ.